ಆಟ ಪೂಜಾ? ಇದ್ರ ಬಗ್ಗೆ ನಾವು ಮಾತಾಡ್ಕೊಂಡೇ ಇಲ್ಲ. ಇದು ಆಟ ಅಲ್ಲ ಕಣೋ, ಮಾತೃಭೋಜನ. ಹೊಸ ಜೋಡಿಗಳಿಗೆ ತಮ್ಮ ತಾಯಿ ಆದವರು ತಮ್ಮ ಕೈಯಾರೆ ಊಟ ಮಾಡಿಸೋ ಪದ್ಧತಿ. ಜೊತೆಗೆ ಸೊಸೆನೂ ಮಗ್ಳು ತರ ಅಂತ ಹಿರಿಯರ್ ನಡ್ಸ್ಕೊಂಡ್ ಬಂದಿರೋ ಪದ್ಧತಿ. ಸರಿನಾ ಅಮ್ಮ? ಅವಳು ಹೇಳ್ತಾ ಇರೋದೇನೋ ಸರಿ, ಆದ್ರೆ ಅದ ಹಾಗಲ್ಲ. ಮದ್ವೆ ಆದ ಕೂಡ್ಲೆ ಗಂಡು ಹೆಣ್ಣನ್ ಕೂರ್ಸಿ ಭೂಮದೂಟ ಅಂತ ಮಾಡಿಸ್ತೀವಿ. ಆದ್ರೆ ಅದಕ್ಕೆ ಅವಕಾಶ ಸಿಗ್ಲಿಲ್ವಲ್ಲ, ಅದಕ್ಕೆ ಅವಳು ಮಾತೃಭೋಜನ ಅಂತ ಮಾಡಿಸ್ತಾ ಇದ್ದಾಳಪ್ಪ. ಪರವಾಗಿಲ್ಲ ಕಣೆ, ನೀನು ಅಮ್ಮನಷ್ಟ ತಿಳ್ಕೊಂಡ್ಬಿಟ್ಟಿದ್ಯಾ. ದಿನ ಅರ್ಧ ಗಂಟೆ ಟ್ಯೂಷನ್ ಬಾ, ನಿಂಗೂ ಹೇಳ್ಕೊಡ್ತೀನಿ. ಇದು ಸ್ವಲ್ಪ ಜಾಸ್ತಿ ಆಯ್ತು. ಇರ್ಲಿ, ಇದನ್ನ ಆಮೇಲೆ ನೋಡ್ಕೊಂತೀನಿ. ಹೇಗಿರಿ ಪೂಜಾ? ಅದೇನೋ ಬೇಗ ಮುಗಿಸ್ಕೊಳಕ್ ಹೇಳಿ. ಅಮ್ಮ ಸರಿನಮ್ಮ. ಇಲ್ಲ ಇಲ್ಲ, ಮೊದಲು ನಾನೇ ತಿನ್ನಿಸ್ತೀನಿ. ದೇವ್ಕಿಯವ್ರೆ, ನೀವ್ ತಿನ್ಸಿ. ಕೃಷ್ಣ, ಅವ್ರು ತಿನ್ನಿಸ್ತಿದಾರ ತಾನೆ, ತಿನ್ನು. ಹೇ ಕೃಷ್ಣ, ಏನ್ ಯೋಚನೆ ಮಾಡ್ತಾ ಇದೀಯಾ? ತಿನ್ನೋ. ಕೃಷ್ಣ, ಹಾಗೆಲ್ಲ ಮಾಡ್ಬಾರ್ದು ಕಣೋ. ಏಯ್ ತಿನ್ನೋ, ನಿನಗೆ ಹೇಳ್ತಿರೋದು. ಕೃಷ್ಣ, ಹೆಣ್ಣಿನ ಕಡೆಯಿಂದ ಆಯ್ತು, ಗಂಡನ ಕಡೆಯಿಂದ ನೀವು ಊಟ ಮಾಡಿಸ್ಬಿಡಿ. ಆಯ್ತು. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾನ್ ದೇಹಿ ಚ ಪಾರ್ವತೆ. ತಿಂಡಪ್ಪ, ತಿನ್ನು. ವಸು, ಹೋಗೆ ನೀನು ತಿನ್ಸು. ಅಮ್ಮ, ನಾನ್ ಯಾಕೆ? ಇದು ತಾಯಂದ್ರಷ್ಟೇ ತಿನ್ಸೋದಲ್ವಾ? ಅಕ್ಕನೂ ತಾಯಿ ಸಮಾನನೇ, ಹೋಗ್ ತಿನ್ಸಿ. ದೇವ್ಕಿಯವ್ರು ಹೇಳಿದ್ದು ನಿಜ. ನಾನು ಈ ಮಕ್ಕಳನ್ನ ಹೆತ್ತೆ ಅಷ್ಟೇ, ಆದ್ರೆ ಲಾಲನೆ, ಪೋಷಣೆ, ವಿದ್ಯೆ ಎಲ್ಲ ಕಲಿಸ್ತವಳು ನೀನು, ತಾಯಿಗಿಂತ ಹೆಚ್ಚು. ಅದ್ರಲ್ಲೂ ಈ ಮದುವೆಲಿ ಎಲ್ಲ ಜವಾಬ್ದಾರಿನೂ ನೀನೇ ತಾನೇ ತಗೊಂಡಿದ್ದು. ಹೋಗು, ಒಂಚೂರು ತಿನ್ಸು.
ಕೋದಂಡ ತಿನ್ನಪ್ಪ. ಕೋದಂಡ ತಗೊಳ್ಳೋ ತಿನ್ನು. ನಿಮ್ಮನೆ ಎಲ್ಲಾ ಕಾರ್ಯಕ್ರಮಗಳು ಮುಗೀತು, ನಾವು ಭಾಗವಹಿಸಿದ್ವಿ, ಸಂತೋಷ ಆಯ್ತು. ಹಾ, ಎಲ್ಲಾನು ಮುಗೀತು. ಹಾಗಿದ್ರೆ ನಮ್ಮನೇಲಿ ಒಂದಷ್ಟು ಶಾಸ್ತ್ರಗಳಿದಾವೆ. ಅಲ್ಲಿ ಬೀಗ್ರೂಟ ಇದನ್ನೆಲ್ಲ ಇಟ್ಕೊಂಡಿದೀವಿ. ಇಡೀ ನಮ್ಮ ಮಂತಂದಲ್ಲೆಲ್ಲ ನಡ್ಕೊಂಡ್ ಬಂದಿರೋದು. ಅದಕ್ಕೆ ನಮ್ಮ ಮಗಳನ್ನು ಅಳಿಯನ್ನು ಕಳಿಸ್ಬಿಟ್ರೆ ನಾಳೆ ಬೆಳಿಗ್ಗೆ ಅನುಕೂಲ ಆಗತ್ತೆ. ಅಲ್ಲ ದೊರೆಸ್ವಾಮಿಗಳೇ, ನಿಮ್ ಮಗಳು ಅಳಿಯನ ಕರ್ಕೊಂಡು ಹೋಗೋದಿಕ್ಕೆ ನಮ್ ಪರ್ಮಿಷನ್ ಯಾಕೆ? ಧಾರಾಳವಾಗಿ ಕರ್ಕೊಂಡು ಹೋಗಿ. ಕೋದಂಡ ಅವ್ರೆ, ನೀವು ಕೂಡ ಹೇಗೂ ನಿಮ್ಗೂ ಮಾವನ ಮನೆ ಇಲ್ವಲ್ಲ, ನೀವು ಗಂಡ ಹೆಂಡತಿ ಬಂದ್ಬಿಡಿ ನಮ್ ಜೊತೆ. ಕೋದಂಡ ಅವ್ರೆ, ಏನ್ ಹಾಗೆ ಹೋಗ್ತಿದ್ದೀರಾ? ಬಂದ್ಬಿಡಿ ನೀವುನು. ಕೋದಂಡ, ಅವ್ರು ನಿನ್ ಹತ್ರ ಮಾತಾಡ್ತಾನೆ ಇದ್ದಾರೆ, ನೀನ್ ನೋಡಿದ್ರೆ ಸುಮ್ಮನೆ ನಿಂತಿದ್ಯಲ್ಲ. ಯಾಕೋ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಕೋದಂಡ, ಏನಾಗ್ತಿದ್ಯೋ ನಿನಗೆ? ಇನ್ನೂ ಎಷ್ಟೊತ್ತು ಅಂತ ಹೀಗೆ ಮಾಡ್ತಿರ್ತೀಯ? ಇಷ್ಟು ಬೇಗ ನಾವೆಲ್ಲ ಬೇಡ ಆಗೋದ್ವಾ ನಿನಗೆ? ಅಲ್ಲ, ಯಾಕೆ ಹೀಗೆ ಮತ್ತೆ ಮತ್ತೆ ನನ್ನನ್ನು ಮಾತಾಡ್ಸ್ಕೊಂಡು ಬರ್ತಾ ಇದ್ದೀರಾ? ಒಂದ್ಸಲ ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ ಅಂತ ಹೇಳಿದ ಅರ್ಥ ಆಗ್ಲಿಲ್ವಾ ನಿಮ್ಗೆ?